ರಾಜ್ಯಗಳ ಮಹಾ ತೀರ್ಪು ಇವತ್ತು ಪ್ರಕಟ ಆಗುತ್ತೆ. ಇಷ್ಟೂ ದಿನ ನಡೆದಂತಹ ರಾಜಕೀಯ ಜಿದ್ದಾಜಿದ್ದಿ, ತಂತ್ರ ಪ್ರತಿತಂತ್ರ, ಚುನಾವಣಾ ಪ್ರಚಾರದ ಅಬ್ಬರ, ಹೇಳಿಕೆ ಪ್ರತಿ ಹೇಳಿಕೆ ಇವೆಲ್ಲವೂ ಕೂಡ ಮುಕ್ತಾಯ ಆಗಿದೆ. ಇವತ್ತು ಫಲಿತಾಂಶದ ದಿನ. 5 ರಾಜ್ಯಗಳ ಚುನಾವಣೆ ರಾಷ್ಟ್ರ ರಾಜಕಾರಣದಲ್ಲಿ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣವಾಗಿರುವುದು. 5 ರಾಜ್ಯಗಳ ಫಲಿತಾಂಶ ಜೊತೆಗೆ ರಾಜ್ಯದ 2 ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಪ್ರಕಟ ಆಗುತ್ತೆ. ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ. 8 ಗಂಟೆಯಿಂದ ಫಲಿತಾಂಶ ಆರಂಭ ಆಗುತ್ತೆ. 8 ಗಂಟೆಯಿಂದ ಯಾವ ಕ್ಷೇತ್ರ ಯಾರ್ಯಾರು ಮುನ್ನಡೆ ಸಾಧಿಸಿದ್ದಾರೆ, ಯಾವ ರಾಜ್ಯದಲ್ಲಿ ಟ್ರೆಂಡ್ ಹೇಗಿದೆ ಅನ್ನೋದು ನಿಧಾನವಾಗಿ ಹೊತ್ತೇರ್ತಾ ಇದ್ದಂತೆ ಗೊತ್ತಾಗೋದಕ್ಕೆ ಶುರುವಾಗುತ್ತೆ. ಮಧ್ಯಾಹ್ನದಷ್ಟೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ ಅಂತೂ ಸಿಗತ್ತೆ. ಇನ್ನು ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಲ್ಲ, ತಮಿಳುನಾಡು ಡಿಎಂಕೆ, ಎಐಡಿಎಂಕೆ, ಟಿವಿಕೆ ಈ ಪಕ್ಷದ ನಂಬರ್ಸ್ಗಳು ಏನು, ಈಗ ಎಲ್ಲವೂ 000 ಅಂತ ಇದೆ. ಆದ್ರೆ ಒನ್ಸ್ 8 ಗಂಟೆಯಿಂದ ಫಲಿತಾಂಶ ಬರೋದಕ್ಕೆ ಶುರುವಾಗ್ತಾ ಇದ್ದ ಹಾಗೆ ನಂಬರ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ತಮಿಳುನಾಡು, ಪಶ್ಚಿಮ ಬಂಗಾಳ, ಅಸ್ಸಾಂ, ಕೇರಳ, ಪುದುಚೇರಿ, ಕರ್ನಾಟಕದ 2 ವಿಧಾನಸಭಾ ಕ್ಷೇತ್ರ, ಆ ಕ್ಷೇತ್ರದ ಅಭ್ಯರ್ಥಿಗಳು, ಅವರಿಗೆ ಸಿಗ್ತಾ ಇರುವಂತಹ ಮುನ್ನಡೆನ ಹಿನ್ನಡೆನ ಇವೆಲ್ಲವೂ ಸ್ಕ್ರೀನ್ ಮೇಲೆ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಸ್, ನೀವು ಸ್ಕ್ರೀನ್ ಅನ್ನ ಗಮನಿಸಬಹುದು. ಯಾವ ರೀತಿ ಇವತ್ತಿನ ಫಲಿತಾಂಶ ನಿಮ್ಮ ಸುವರ್ಣ ನ್ಯೂಸ್ ನಲ್ಲಿ ಕಾಣಿಸುತ್ತೆ. ಮೇಲ್ಭಾಗ, ನಮ್ಮ ಸ್ಕ್ರೀನ್ ನ ಮೇಲ್ಭಾಗದಲ್ಲಿ ನಿಮಗೆ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ 2 ರಾಜ್ಯಗಳ ಫಲಿತಾಂಶ ಕ್ಷಣಕ್ಕೆ ಅಪ್ಡೇಟ್ ಆಗ್ತಾ ಇರುತ್ತೆ. ಈ ಭಾಗ ಸೈಡ್ ಅಲ್ಲಿ ನಿಮಗೆ ಅಸ್ಸಾಮು ಮತ್ತು ಪುದುಚೇರಿ ಜೊತೆಗೆ ಕೇರಳ, ಅಂದ್ರೆ ಅತ್ಯಂತ ಹೆಚ್ಚು ಕುತೂಹಲ ಕೆರಳಿಸಿರುವಂತ 2 ರಾಜ್ಯಗಳು ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ ಸ್ಕ್ರೀನ್ ನ ಮೇಲ್ಭಾಗದಲ್ಲಿ ಕಾಣಿಸಿದರೆ, ಸೈಡ್ ನಲ್ಲಿ ಬದಿಯಲ್ಲಿ ಕೇರಳಂ, ಅದರ ಜೊತೆಗೆ ಪುದುಚೇರಿ ಮತ್ತು ಅಸ್ಸಾಂ, ಈ 3 ರಾಜ್ಯಗಳು ಅಂದ್ರೆ ಒಂದು ಕೇಂದ್ರಾಡಳಿತ ಪ್ರದೇಶ, 3 ರಾಜ್ಯಗಳು ಕೆಳಭಾಗದಲ್ಲಿ, ಸ್ಕ್ರೀನ್ ನ ಕೆಳಭಾಗದಲ್ಲಿ ಒಂದು ನಮ್ಮ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ. ಇಲ್ಲಿ ಯಾವ ಅಭ್ಯರ್ಥಿ ಮುನ್ನಡೆಯಲ್ಲಿದ್ದಾರೆ, ಯಾರು ಹಿನ್ನಡೆಯಲ್ಲಿದ್ದಾರೆ, ಕ್ಲಿಯರ್ ಆಗಿ ನಿಮಗೆ ಅದನ್ನ ಗಮನಿಸೋದಕ್ಕೆ ಅವಕಾಶ ಇದೆ. ಒಂದಂತೂ ನಾನು ಕ್ಲಿಯರ್ ಆಗಿ ಹೇಳಿಬಿಡ್ತೀನಿ, ಅತ್ಯಂತ ವೇಗವಾಗಿ, ನಿಖರವಾಗಿ, ಸ್ಪಷ್ಟವಾಗಿ ಫಲಿತಾಂಶವನ್ನ ನಿಮ್ಮ ಮುಂದೆ ಇಡುವಂತ ಜವಾಬ್ದಾರಿ ನಮ್ದು. ಒಂದೇ ಒಂದು ಅಪ್ಡೇಟ್ ಕೂಡ ಮಿಸ್ ಆಗಲ್ಲ. ಒಂದೇ ಒಂದು ಅಪ್ಡೇಟ್ ಮಿಸ್ ಆಗದ ರೀತಿಯಲ್ಲಿ ನಿಮ್ಮ ಮುಂದೆ ಫಲಿತಾಂಶವನ್ನ ಇಡುವಂತ ಪ್ರಯತ್ನವನ್ನ ಕ್ಷಣಕ್ಕೆ ನಾವು ಮಾಡ್ತಾ ಹೋಗ್ತೀವಿ. ಹೈ ವೋಲ್ಟೇಜ್ ಕ್ಷೇತ್ರಗಳು, ಹೈ ವೋಲ್ಟೇಜ್ ಜಿಲ್ಲೆಗಳು, ಅಲ್ಲಿ ಏನೇನಾಗಿದೆ, SIR ನ ಎಫೆಕ್ಟ್ ಏನು, ಇದೆಲ್ಲವನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಜೊತೆಗೆ ರಾಜಕೀಯ ವಿಶ್ಲೇಷಕರು, ರಾಜಕೀಯ ಪಕ್ಷಗಳ ವಕ್ತಾರರು ಇವರೆಲ್ಲರೂ ಕೂಡ ನಮ್ಮನ್ನ ಜಾಯಿನ್ ಆಗ್ತಾರೆ. ಮತ್ತೆ ಹೇಳ್ತಾ ಇದ್ದೀನಿ, ಒಂದೇ ಒಂದು ಅಪ್ಡೇಟ್ ಕೂಡ ಮಿಸ್ ಆಗಲ್ಲ. ಮಿಸ್ ಆಗದ ರೀತಿಯಲ್ಲಿ ನಿಮ್ಮ ಮುಂದೆ ಇಡುವಂತ ಜವಾಬ್ದಾರಿ ನಮ್ದು. ಎಸ್ ಸರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಆನ್ ಮಾಡಿದ ತಕ್ಷಣ ಸ್ಕ್ರೀನ್ ನಲ್ಲೇ ನಿಮ್ಗೊಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಈಗ ನೀವು ನೋಡ್ತಾ ಇದ್ರಿ ಎಲ್ಲವೂ 0 ಇದೆ, ಯಾಕಂದ್ರೆ 8 ಗಂಟೆಯಿಂದ ಕೌಂಟಿಂಗ್ ಆರಂಭ ಆಗುತ್ತೆ. ಅದಾದ ನಂತರ ಒಂದೊಂದೇ ನಂಬರ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಟಿವಿ ಹಾಕಿದ ತಕ್ಷಣ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಆನ್ ಮಾಡಿದ ತಕ್ಷಣ ಸ್ಕ್ರೀನ್ ನಲ್ಲೇ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ತಮಿಳುನಾಡಲ್ಲಿ ಯಾವ ಪಕ್ಷ ಮುನ್ನಡೆಯನ್ನ ಸಾಧಿಸ್ತಾ ಇದೆ, ಪಶ್ಚಿಮ ಬಂಗಾಳ ಮುನ್ನಡೆಯಲ್ಲಿ ಸಾಧಿಸ್ತಾ ಇದೆ ಯಾವ ಪಕ್ಷ, ಪಕ್ಕದಲ್ಲಿ ಅಸ್ಸಾಂ, ಪುದುಚೇರಿ, ಕೇರಳಂನ ಕತೆ ಏನು, ಸಮರ್ಥ ಮತ್ತು ಶ್ರೀನಿವಾಸ್, ಈ ಕಡೆ ಉಮೇಶ್ ಮೇಟಿ, ವೀರಣ್ಣ ಚರಂತಿಮಠ್, ಮುನ್ನಡೆನ ಹಿನ್ನಡೆನ ಈ ಎಲ್ಲ ಕ್ಲಾರಿಟಿ ಸ್ಕ್ರೀನ್ ನೋಡಿದ್ರೇನೆ ನಿಮಗೆ ಸಿಗ್ತಾ ಹೋಗುತ್ತೆ. ಅದರ ಜೊತೆಗೆ ವಿಶ್ಲೇಷಣೆ ಕೂಡ ಇರುತ್ತೆ. ರಕ್ಷತ್ ಹೇಳಿದಾಗೆ ಯಾವ ಒಂದು ಅಪ್ಡೇಟ್ ಕೂಡ ಮಿಸ್ ಆಗೋದಿಲ್ಲ. ನಿರಂತರ ಲೈವ್ ಇರುತ್ತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ. 5 ರಾಜ್ಯಗಳ ಚುನಾವಣೆಯ ಫಲಿತಾಂಶ ಜೊತೆಗೆ ರಾಜ್ಯದ 2 ಕ್ಷೇತ್ರಗಳ ಉಪಚುನಾವಣೆ. ಬಹಳ ದೊಡ್ಡ ಗಮನ ಸೆಳೆದಿರೋದು ಉಪಚುನಾವಣೆ ಆದ್ರೂ, ಯಾಕಂದ್ರೆ 2 ಕ್ಷೇತ್ರದಲ್ಲೂ ಇದ್ದಿದ್ದು ಕಾಂಗ್ರೆಸ್ಸಿನ ಶಾಸಕರು. ಅವರ ನಿಧನದಿಂದ ತೆರವಾದಂತಹ ಕ್ಷೇತ್ರ. ರಾಜ್ಯದಲ್ಲಿ ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ಏನಿದೆ, ತನ್ನ 2 ಸ್ಥಾನವನ್ನ ಉಳಿಸ್ಕೋಬೇಕು ಅನ್ನುವಂತಹ ಒತ್ತಡ, ಪ್ರತಿಷ್ಠೆಯ ಪ್ರಶ್ನೆ. ಮತ್ತೊಂದು ಕಡೆ ಬಿಜೆಪಿ ಶತ ಪ್ರಯತ್ನ ನಡೆಸಿದೆ, ಯಾಕಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಆದಂತಹ ಒಂದಷ್ಟು ಮೇಲಾಟ, ಅದರ ಲಾಭವನ್ನ ಪಡ್ಕೊಳ್ಳೋದಕ್ಕೆ ಬಿಜೆಪಿ ನಡೆಸಿರುವಂತಹ ಪ್ರಯತ್ನ. ಇನ್ನು ಈ ಕಡೆ ಬಾಗಲಕೋಟೆ ಕ್ಷೇತ್ರದಲ್ಲೂ ಅಷ್ಟೇ, ಟಿಕೆಟ್ ವಿಚಾರದಲ್ಲಿ ಮೇಟಿ ಕುಟುಂಬದಲ್ಲೇ ಆದಂತಹ ಮೇಲಾಟ, ಅದರ ಲಾಭವನ್ನ ಪಡ್ಕೊಳ್ಳೋದಕ್ಕೂ ಬಿಜೆಪಿ ಟ್ರೈ ಮಾಡಿದೆ. ಎಷ್ಟರ ಮಟ್ಟಿಗೆ ಅದು ಪರಿಣಾಮ ಬೀರಿದೆ ಅನ್ನೋದು ಇವತ್ತಿನ ರಿಸಲ್ಟ್ ಅಲ್ಲಿ ಗೊತ್ತಾಗುತ್ತೆ. ರಕ್ಷತ್, ಎಸ್,
ಪಶ್ಚಿಮ ಬಂಗಾಳ ಇಡೀ ರಾಜ್ಯದ ಇಡೀ ದೇಶದ ಕುತೂಹಲ ಕೆರಳಿಸಿರುವಂತ ಫಲಿತಾಂಶ. ಆ ಫಲಿತಾಂಶ ಏನಾಗುತ್ತೆ? ಎಕ್ಸಿಟ್ ಪೋಲ್ಗಳು ಅದನ್ನ ಅಳತೆ ಮಾಡೋದ್ರಲ್ಲಿ, ಅಂದಾಜಿಸೋದ್ರಲ್ಲಿ ವಿಫಲವಾಗಿತ್ತು. ಯಾಕಂತಂದ್ರೆ ಎಕ್ಸಿಟ್ ಪೋಲ್ಗಳು ಒಂದ್ ಸೈಡ್ ಕೊಡ್ಲಿಲ್ಲ ಫಲಿತಾಂಶ. ಬಿಜೆಪಿ ಗೆಲ್ಲತ್ತೆ ಅಂತ ಕೆಲವು, ಟಿಎಂಸಿ ಗೆಲ್ಲತ್ತೆ ಅಂತ ಹಲವು. ಈ ಕಡೆ ಕೇರಳದಲ್ಲಿ ಅಸ್ತಿತ್ವವನ್ನು ಉಳಿಸಿಕೊಂಡಿರೋದು ಏಕೈಕ ಅಸ್ತಿತ್ವ ಎಡಪಕ್ಷಗಳ ಪಾಲಿಗೆ. ಎಡಪಕ್ಷದ ಸಾಮ್ರಾಜ್ಯ ಕುಸಿದು ಬೀಳತ್ತೆ ಕೇರಳದಲ್ಲಿ ಅನ್ನುವಂಥ ಮುನ್ಸೂಚನೆಯನ್ನ ಎಕ್ಸಿಟ್ ಪೋಲ್ಗಳು ಕೊಟ್ಟಿದ್ದಾರೆ. ತ್ರಿಪುರಾದಲ್ಲಿತ್ತು, ಪಶ್ಚಿಮ ಬಂಗಾಳದಲ್ಲಿತ್ತು, ಕೇರಳದಲ್ಲಿತ್ತು. ತ್ರಿಪುರ ಮತ್ತು ಪಶ್ಚಿಮ ಬಂಗಾಳ ಎರಡನ್ನೂ ಕಳಕೊಂಡಿರುವಂತ ಎಡಪಕ್ಷಗಳು ಕೇರಳದಲ್ಲೂ ಮಾತ್ರ ಜೀವಂತಿಕೆಯನ್ನು ಉಳಿಸಿಕೊಂಡಿರೋದು, ಅಸ್ತಿತ್ವವನ್ನು ಉಳಿಸಿಕೊಂಡಿರೋದು. ಅಂತ ಕೇರಳದಲ್ಲಿ ಈ ಬಾರಿ ಬದಲಾವಣೆ ನಿಶ್ಚಿತ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾವೆ. ಎಕ್ಸಿಟ್ ಪೋಲ್ಗಳೇ ನಿಜವಾಗತ್ತಾ? ಗೊತ್ತಿಲ್ಲ.